ಹಲೋ ನಮಸ್ಕಾರ, ವೆಲ್ಕಮ್ ಟು ವಿರಾಟ್ಸ್ ಕಿಚನ್. ನಾನು ಮೇಘ ಗಣೇಶ್. ಇವತ್ತು ನಾನು ಏನಪ್ಪ ಅಂತೇಳಿದ್ರೆ ಚಾಕ್ಲೇಟ್ ಕ್ರೀಮ್ ಕೇಕ್ ರೆಸಿಪಿ ಜೊತೆ ಬಂದಿದ್ದೀನಿ. ತುಂಬ ಈಸಿಯಾಗಿ ಮನೇಲಿ ಚಾಕ್ಲೇಟ್ ಕೇಕ್ ಹೇಗೆ ಮಾಡೋದು ಅಂತ ಈ ವಿಡಿಯೋದಲ್ಲಿ ನೀವು ಕಲ್ತ್ಕೊಳ್ಬೋದು. ಎಲ್ಲೂ ಸ್ಕಿಪ್ ಮಾಡದೆ ವಿಡಿಯೋನ ಪೂರ್ತಿಯಾಗಿ ನೋಡಿ ಹಾಗೂ ಚಾಕ್ಲೇಟ್ ಕೇಕ್ ಹೇಗೆ ಮಾಡೋದು ಅಂತ ತಿಳ್ಕೊಳ್ಳಿ. ನಾನಿಲ್ಲಿ ಕರೆಕ್ಟಾಗಿ 1 kg ಕೇಕನ್ನು ಮಾಡ್ತಿರೋದು. ಅದಕ್ಕೆ ನಾನು 3/4 ಕಪ್ ಆಗುವಷ್ಟು ಮೈದಾ ಹುಡಿ ಹಾಗೂ 1/4 ಕಪ್ ಆಗುವಷ್ಟು ಕೊಕ್ಕೋ ಪೌಡರನ್ನು ತಗೊಂಡಿದ್ದೀನಿ. ಇವಾಗ ಒಂದು ಬೌಲನ್ನು ತಗೊಂಡು ಒಂದು ಜರಡಿಯನ್ನು ತಗೊಂಡು ಈ ಮೈದಾ ಹುಡಿಗಳನ್ನು ಹಾಗೂ ಕೊಕ್ಕೋ ಪೌಡರನ್ನು ಅದಕ್ಕೆ ಹಾಕ್ಕೊಳ್ಳಿ. ಹಾಗೆ 1 ಟೀ ಸ್ಪೂನ್ ಆಗುವಷ್ಟು ಬೇಕಿಂಗ್ ಪೌಡರ್ ಹಾಗೂ ಅರ್ಧ ಟೀ ಸ್ಪೂನ್ ಆಗುವಷ್ಟು ಬೇಕಿಂಗ್ ಸೋಡಾ ಇಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಸೋಸ್ಕೊಳ್ಳಿ. ಒಂದು 2-3 ಸಲ ಆದರೂ ನೀವು ಈ ಥರ ಮಾಡ್ಕೊಳ್ಬೇಕು. ಆವಾಗ ಎಲ್ಲ ನೀಟಾಗಿ ಮಿಕ್ಸ್ ಆಗ್ತದೆ. ಅದೆಷ್ಟು ಮಿಕ್ಸ್ ಆಗ್ತದೆ ನಮಗೆ ಅದು ಅಷ್ಟು ಒಳ್ಳೆಯದು. ಸೊ ಒಂದು 2-3 ಸಲ ಆದರೂ ಈ ಥರ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡಿಕೊಂಡು ಇದನ್ನು ಇವಾಗ ಸೈಡಲ್ಲಿಡಿ. ಇವಾಗ ನಾನಿಲ್ಲಿ ಒಂದು 4 ಮೊಟ್ಟೆ ತಗೊಂಡಿದ್ದೀನಿ. ಅದಕ್ಕೆ ವೆನಿಲಾ ಎಸೆನ್ಸ್ ಇದ್ದರೆ ಎಸೆನ್ಸ್ ಹಾಕ್ಕೊಳ್ಳಿ, ಇಲ್ಲಾಂದರೆ ವೆನಿಲಾ ಪೌಡರ್ ಇದ್ದರೆ ಪೌಡರನ್ನು ನೀವು ಹಾಕ್ಕೊಳ್ಬೋದು. ಈ ಪೌಡರ್ದು ಸ್ಪೆಷಾಲಿಟಿ ಏನಪ್ಪ ಅಂತ ಹೇಳಿದ್ರೆ ಅದು ಸ್ಮೆಲ್ ಜೊತೆ ವೆನಿಲಾ ಟೇಸ್ಟನ್ನು ಕೂಡ ಕೊಡುತ್ತೆ. ಅದಕ್ಕೆ ನಾನಿವಾಗ ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ವೆನಿಲಾ ಪೌಡರನ್ನು ತಗೊಂಡಿದ್ದೀನಿ. ವೆನಿಲಾ ಪೌಡರ್ ಇಲ್ಲ ಅಂತ ಹೇಳಿದ್ರೆ ನೀವು ಎಸೆನ್ಸ್ ಕೂಡ ಹಾಕ್ಕೊಳ್ಬೋದು. ಇವಾಗ ಒಂದು ಬೀಟರ್ ಇದ್ದರೆ ಬೀಟರ್ ತಗೊಂಡು ಇದನ್ನು ಚೆನ್ನಾಗಿ ನೀವು ಈ ಥರ ಫ್ಲಫಿ ಆಗೋ ತನಕ ಬೀಟ್ ಮಾಡ್ಕೊಳ್ಳಿ. ಅದು ತುಂಬ ಕ್ರೀಮಿಶ್ ಆಗಬೇಕು, ಅದಾಗುತ್ತೆ. ಸೊ ಲೋ ಸ್ಪೀಡಿಂದ ಹೈ ಸ್ಪೀಡಿಗೆ ಹೋಗ್ತಾ ಅದನ್ನು ಚೆನ್ನಾಗಿ ಬೀಟ್ ಮಾಡ್ಕೊಳ್ಳಿ. ನಾವಿಲ್ಲಿ 1 ಕಪ್ ಆಗುವಷ್ಟು ಕೇಕ್ ಫ್ಲೋರ್ ತಗೊಂಡಿದ್ದೀವಲ್ವಾ, ಅದಕ್ಕೇ ನಾವಿಲ್ಲಿ 1 ಕಪ್ ಆಗುವಷ್ಟು ಪೌಡರ್ ಶುಗರನ್ನು ಸ್ವಲ್ಪನೇ ಹಾಕ್ಕೊಂಡು ಚೆನ್ನಾಗಿ ಇದನ್ನು ಬೀಟ್ ಮಾಡ್ಕೊಳ್ಬೇಕು. ಒಮ್ಮೆಲೆ ಹಾಕ್ಕೊಳ್ಳೋಕೆ ಹೋಗಬೇಡಿ, ಚೂರೇ ಹಾಕ್ಕೊಂಡು ಬೀಟ್ ಮಾಡ್ಕೊಳ್ಳಿ. ನೀವೆಷ್ಟು ಪೇಷನ್ಸಿಂದ ಕೇಕನ್ನು ಮಾಡ್ತೀರೋ ಅಷ್ಟು ಸಾಫ್ಟ್ ಆ್ಯಂಡ್ ಸ್ಮೂತಾಗಿ ಟೇಸ್ಟಿಯಾಗಿ ಕೇಕ್ ನಮಗೆ ರೆಡಿಯಾಗಿ ಸಿಗುತ್ತೆ. ಸೊ ಸ್ವಲ್ಪನೇ ಹಾಕ್ಕೊಂಡು ಈ ಥರ ಚೆನ್ನಾಗಿ ಬೀಟ್ ಮಾಡ್ಕೊಳ್ಳಿ. ಮತ್ತು ನಾವೆಷ್ಟೊತ್ತು ಬೀಟ್ ಮಾಡ್ತೀವಿ ಆವಾಗ ಇದು ಎಗ್ಗದು ಸ್ಮೆಲ್ಲೆಲ್ಲ ಹೋಗುತ್ತೆ. ನಮಗೆ ತಿನ್ನಬೇಕಾದ್ರೆ ಎಲ್ಲೂ ಎಗ್ ಸ್ಮೆಲ್ಲು ಸಿಗೋದಿಲ್ಲ. ಸೊ ನೋಡಿದು ತುಂಬ ಫ್ಲಫಿ ಆಗ್ತಿದೆ ಅಲ್ವಾ, ಕ್ರೀಮಿಶ್ ಆಗಿ ಬರ್ತಾ ಇದೆ. ಸೊ ಇದೇ ಥರ ನೀವು ಮಾಡ್ಕೊಳ್ಬೇಕು. ಬೀಟರ್ ಇದ್ದರೆ ತುಂಬ ಒಳ್ಳೆಯದು. ಕೇಕ್ ಅಂತೂ ಇದು ಬೇಗ ಆಗುತ್ತೆ, ಬ್ಯಾಟರ್ ಬೇಗ ರೆಡಿ ಆಗುತ್ತೆ. ವಿಸ್ಕ್ ಇದ್ದರೆ ಏನಂದರೆ ತುಂಬ ಹೊತ್ತು ಮಾಡಬೇಕಲ್ವ, ಕೈ ನೋವು ಬರುತ್ತೆ. ಸೊ ಇದೇ ಥರ ಮಾಡ್ಕೊಳ್ತಾ ಇರಿ. ನೀವು ಮೊಟ್ಟೆನ ಯಾವತ್ತು ಫ್ರಿಜ್ಜಿಂದ ಡೈರೆಕ್ಟಾಗಿ ತಗೊಳ್ಬೇಡಿ. ಯಾಕೆ ಅಂತ ಹೇಳಿದರೆ ಅದು ಫ್ಲಫಿಯಾಗಿ ಬರೋದಿಲ್ಲ. ಸೊ ಆ ಮೊಟ್ಟೆನ ಹೊರ್ಗಡೆ ತೆಗೆದಿಟ್ಟು ಅದು ರೂಮ್ ಟೆಂಪ್ರೇಚರ್ಗೆ ಬಂದ ಮೇಲೆ ನೀವು ಮೊಟ್ಟೆನ ಇದಕ್ಕೆ ಹಾಕಿಬಿಟ್ಟು ಬೀಟ್ ಮಾಡ್ಕೊಳ್ಬೇಕು. ನಾನು ಬೆಳಗ್ಗೆನೇ ಮೊಟ್ಟೆನ ತೆಗೆದಿಟ್ಕೊಂಡಿದ್ದೆ. ಇದು ಇವಾಗ ರೆಡಿ ಆಗಿದೆ. ಇದಕ್ಕೆ ನಾನೊಂದು 1/4 ಕಪ್ ಆಗುವಷ್ಟು ಇದು ಸನ್ಪ್ಯೂರ್ ಆಯಿಲನ್ನು ಹಾಕಿ ಈ ಥರ ಒಂದು ಸ್ಪೂನಲ್ಲಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಬೀಟರಲ್ಲಿ ಮಾಡ್ಕೊಳ್ಬೇಡಿ, ಸ್ಪೂನಲ್ಲಿ ಮಾಡ್ಕೊಳ್ಳಿ. ಎಣ್ಣೆ ಹಾಕಿ ಆದಮೇಲೆ ಆ ಬ್ಯಾಟರ್ಗೆ ಕೇಕ್ ಫ್ಲೋರ್ ಉಂಟಲ್ವ, ಅವಾಗ ರೆಡಿ ಮಾಡ್ಕೊಂಡಿದ್ವಲ್ವ, ಅದನ್ನು ಸ್ವಲ್ಪನೇ ಹಾಕಿಬಿಟ್ಟು ಈ ಥರ ಮಿಕ್ಸ್ ಮಾಡ್ಕೊಳ್ಳಿ. ಒಂದೇ ಸತಿ ಎಲ್ಲನೂ ಹಾಕ್ಕೊಳಕ್ಕೆ ಹೋಗಬೇಡಿ. ಸೊ ಸ್ವಲ್ಪನೇ ಹಾಕಿಬಿಟ್ಟು ಈ ಥರ ಮಿಕ್ಸ್ ಮಾಡ್ಕೊಳ್ತಾ ಇರಿ. ಸೊ ಎಲ್ಲ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ನಾನಿಲ್ಲಿ ಒಂದು 1/4 ಕಪ್ ಆಗುವಷ್ಟು ಹಾಲನ್ನು ಹಾಕ್ಕೊಂಡಿದ್ದೀನಿ. ನಾನು ಕುದಿಸಿಬಿಟ್ಟು ತಣ್ಣಗೆ ಮಾಡ್ಕೊಂಡಿರುವಂತಹ ಹಾಲನ್ನು ಹಾಕ್ಬಿಟ್ಟು ಈ ಥರ ಚೆನ್ನಾಗಿ ಕಲಿಸ್ಕೊಳ್ಳಿ. ಕೇಕ್ ಫ್ಲೋರ್ ಎಲ್ಲ ಹಾಕ್ಕೊಂಡಾದ್ಮೇಲೆ ನಿಮಗೆ ಬ್ಯಾಟರ್ ಗಟ್ಟಿ ಇದೆ ಅಂತ ಅನಿಸಿದರೆ ನೀವು ಬೇಕಾದ್ರೆ ಇನ್ನೊಂದು 2 ಟೇಬಲ್ ಸ್ಪೂನ್ ಆಗುವಷ್ಟು ಹಾಲನ್ನು ಹಾಕ್ಕೊಳ್ಬೋದು. ಸೊ ಈ ಥರ ನಿಧಾನಕ್ಕೆ ಮಿಕ್ಸ್ ಮಾಡ್ಕೊಳ್ಳಿ. ವಿಡಿಯೋ ಫಾಸ್ಟ್ ಇಟ್ಟಿರೋದ್ರಿಂದ ನಿಮಗೆ ಫಾಸ್ಟಾಗಿ ಕಾಣ್ತಿದೆ ಅಷ್ಟೇ, ಬಟ್ ನಾನು ನಿಧಾನಕ್ಕೇ ಮಾಡ್ಕೊಂಡಿರೋದು. ಸೊ ಇವಾಗ ಎಲ್ಲ ಕೇಕ್ ಫ್ಲೋರ್ ಎಲ್ಲ ಹಾಕಿಬಿಟ್ಟು ಒಂದು ಸತಿ ಈ ಥರ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಚೂರು ಹಾಕ್ಕೊಂಡ್ರೆ ಚೆನ್ನಾಗಿ ಮಿಕ್ಸ್ ಆಗುತ್ತೆ ಎಲ್ಲ. ಇದಕ್ಕೆ ನಾನು ಇವಾಗ ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ವೆನಿಗರನ್ನು ಹಾಕಿದ್ದೀನಿ. ನಾನು ಫಸ್ಟ್ ಟೈಮ್ ವೆನಿಗರ್ ಹಾಕಿರೋದು, ಬಟ್ ವೆನಿಗರ್ ಹಾಕಿದರೆ ಕೇಕ್ ಅಂತೂ ತುಂಬ ಚೆನ್ನಾಗಿ ಬರುತ್ತೆ, ತುಂಬ ಚೆನ್ನಾಗಿ ಉಬ್ಬುತ್ತೆ. ಸೊ ವೆನಿಗರ್ನೂ ಹಾಕ್ಕೊಳ್ಳಿ, ವೈಟ್ ವೆನಿಗರ್. ಸೊ ಇದಿವಾಗ ಕೇಕ್ ಬ್ಯಾಟರ್ ರೆಡಿ ಆಗಿದೆ. ಒಂದು ಸತಿ ಟೇಸ್ಟನ್ನು ಚೆಕ್ ಮಾಡ್ಕೊಳ್ಳಿ. ಶುಗರ್ ಕಮ್ಮಿ ಆಗಿದ್ರೆ ನೀವು ಬೇಕಾದ್ರೆ ಶುಗರನ್ನು ಆ್ಯಡ್ ಮಾಡ್ಕೊಳ್ಬೋದು.
ಇವಾಗ ನಾನು ಕೇಕ್ ಯಾವ ಪಾತ್ರೆಯಲ್ಲಿ ಮಾಡ್ತೀನೋ ಅದಕ್ಕೆ ನಾನು ಆಯಿಲನ್ನೆಲ್ಲ ಹಾಕಿಬಿಟ್ಟು ಬಟರ್ ಪೇಪರನ್ನು ಹಾಕಿಬಿಟ್ಟು ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದೆ. ಇವಾಗ ಈ ಕೇಕ್ ಬ್ಯಾಟರ್ನ ನಾನು ಅದಕ್ಕೆ ಹಾಕ್ತಾಯಿದ್ದೀನಿ. ಸೊ 45 ಮಿನಿಟ್ಸ್ ಆದಮೇಲೆ ಕೇಕ್ ನೋಡಿ ಹೇಗೆ ರೆಡಿಯಾಗಿದೆ ಅಂತ. ತುಂಬ ಚೆನ್ನಾಗಿ ಬೆಂದಿದೆ. ಒಂದು ಕಡ್ಡಿ ಇದ್ದರೆ ಅದನ್ನು ನೀವು ಬೇಕಾದ್ರೆ ಚುಚ್ಚಿ ನೋಡಿ. ಅದಕ್ಕೆ ಅಂಟಿದರೆ ಅದು ಬೆಂದಿಲ್ಲ ಅಂತ ಅರ್ಥ. ಏನು ಅಂಟಿಲ್ಲ ಅಂದರೆ ಚೆನ್ನಾಗಿ ಬೆಂದಿದೆ ಅಂತ. ನೋಡಿ ಸಾಫ್ಟಾಗಿ ರೆಡಿಯಾಗಿದೆ. ನಾನು 1 kg ಕೇಕಿಗೆ 1.5 ಕಪ್ ಆಗುವಷ್ಟು ವಿಪಿನ್ ಕ್ರೀಮನ್ನು ತಗೊಂಡಿದ್ದೀನಿ. ಒಳ್ಳೆ ಕಂಪನಿದು ತಗೊಳ್ಳಿ, ಆವಾಗ ನಿಮಗೆ ಕ್ರೀಮ್ ಅಂತೂ ಬೇಗ ರೆಡಿಯಾಗುತ್ತೆ. ಅನ್ನೊಂದು 5 ನಿಮಿಷದಲ್ಲಿ ರೆಡಿಯಾಗುತ್ತೆ. ಕ್ರೀಮ್ ರೆಡಿ ಮಾಡ್ಕೊಳ್ಬೇಕಾದ್ರೆ ಇದರಲ್ಲಿ ಬೀಟರಲ್ಲೂ ಆಗಿರ್ಬೋದು, ಬೌಲಲ್ಲೂ ಆಗಿರ್ಬೋದು, ಯಾವುದೇ ರೀತಿಯಾದಂತಹ ಪಸೆ ಅಂಶ ಇರಬಾರ್ದು. ಸೊ ಲೋ ಇಂದ ಹೈಗೆ ಈ ಥರ ಬೀಟ್ ಮಾಡ್ಕೊಳ್ತಾ ಇರಿ. ಅದಕ್ಕೇ ನಾನಿವಾಗ ಚಾಕ್ಲೇಟ್ ಗಣೇಶನ್ನು ರೆಡಿ ಮಾಡ್ಕೊಂಡಿದ್ದೆ. ಅದಕ್ಕೆ ನಾನೊಂದು 1/4 ಕಪ್ ಆಗುವಷ್ಟು ಚಾಕ್ಲೇಟ್ ಗಣೇಶನ್ನು ಫಸ್ಟ್ ಹಾಕಿಬಿಟ್ಟು, ಜೊತೆಗೆ ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ವೆನಿಲಾ ಪೌಡರ್ ಅದನ್ನು ಹಾಕಿಬಿಟ್ಟು ಚೆನ್ನಾಗಿ ಬೀಟ್ ಮಾಡ್ಕೊಳ್ತಾ ಇದ್ದೀನಿ. ಏನಂದರೆ ಇದು ನೀವು ಕ್ರೀಮಿಶ್ ಆದಮೇಲೆ ನೀವು ಲೈಟಾಗಿ ಗಟ್ಟಿ ಆಗುತ್ತಲ್ವ, ಆ ಥರ ಗಟ್ಟಿ ಆದಮೇಲೆ ನೀವು ಈ ಚಾಕ್ಲೇಟ್ ಗಣೇಶ್ ಮತ್ತು ವೆನಿಲಾ ಪೌಡರ್ ಇಲ್ಲ ವೆನಿಲಾ ಎಸೆನ್ಸ್ ಅದನ್ನು ಹಾಕ್ಕೊಳ್ಬೇಕು. ಫಸ್ಟಿಗೆ ಹಾಕ್ಕೊಳ್ಳೋಕೆ ಹೋಗಬೇಡಿ. ಸೊ ಈ ಥರ ಲೋ ಇಂದ ಹೈ ಸ್ಪೀಡಿಗೆ ಚೆನ್ನಾಗಿ ಈ ಥರ ಬೀಟ್ ಮಾಡ್ಕೊಳ್ಳಿ. ನೋಡಿದ್ದು ಇವಾಗ ಗಟ್ಟಿಯಾಗಿದೆ ಅಲ್ವಾ. ಇವಾಗ ನಾನು ಸ್ವೀಟಿಗೆ ಏನು ಮಾಡ್ಕೊಳ್ತಾ ಇದ್ದೀನಿ ಅಂತ ಹೇಳಿದರೆ, 1-2 ಟೇಬಲ್ ಸ್ಪೂನ್ ಆಗುವಷ್ಟು ಮಿಲ್ಕ್ ಮೇಡನ್ನು ಹಾಕ್ಕೊಂಡು ಚೆನ್ನಾಗಿ ಇವಾಗ ಬೀಟ್ ಮಾಡ್ಕೊಳ್ತಾ ಇದ್ದೀನಿ. ಮಿಲ್ಕ್ ಮೇಡ್ ಹಾಕಿದರೆ ಕೇಕ್ದು ಟೇಸ್ಟ್ ಅಂತ ತುಂಬ ಚೆನ್ನಾಗಿರುತ್ತೆ. ಶುಗರ್ಗಿಂತ ಮಿಲ್ಕ್ ಮೇಡನ್ನು ಯೂಸ್ ಮಾಡಿ. 2-3 ಟೇಬಲ್ ಸ್ಪೂನ್ ಆಗುವಷ್ಟು ಮಿಲ್ಕ್ ಮೇಡನ್ನು ಹಾಕ್ಕೊಳ್ಳಿ. ವಿಪ್ಪಿನ್ ಕ್ರೀಮ್ ಆಲ್ರೆಡಿ ಸ್ವೀಟ್ ಇರುತ್ತಲ್ವ, ಸೊ ಇಷ್ಟು ಸ್ವೀಟ್ ಹಾಕಿದರೆ ಸಾಕು. ನಂದು ಬೌಲ್ ಸ್ವಲ್ಪ ಸಣ್ಣದಾಯಿತು, ಅದಕ್ಕೆ ನಾನು ಬೇರೆ ದೊಡ್ಡ ಬೌಲಿಗೆ ಇದನ್ನು ಹಾಕ್ಕೊಂಡು ಒಂದ್ಸತಿ ಮಿಕ್ಸ್ ಮಾಡ್ಕೊಳ್ತೀನಿ. ನೀವು ನಿಮ್ಗೆ ಯಾವುದು ಕಂಫರ್ಟ್ ಇದೆಯೋ ಆ ಪಾತ್ರೆಯಲ್ಲಿ ನೀವು ಮಾಡ್ಕೊಳ್ಬೋದು. ಈ ಥರ ವಿಪಿನ್ ಕ್ರೀಮ್ ಮಾಡಿಬಿಟ್ಟು ನೀವು ಫ್ರಿಜ್ಜಲ್ಲಿ ಇಡಬೇಕು. ಅದನ್ನು ಹೊರ್ಗಡೆ ಇಡಬೇಡಿ, ಅದು ಬೇಗ ಮೆಲ್ಟ್ ಆಗುತ್ತೆ. ಸೊ ನಾನು ಇವಾಗ ಒಂದು ದೊಡ್ಡ ಬೌಲಿಗೆ ಇದನ್ನು ಹಾಕ್ಕೊಂಡು ಒಂದ್ಸತಿ ಈ ಥರ ಮಿಕ್ಸ್ ಮಾಡ್ಕೊಳ್ತೀನಿ. ನೋಡಿ ಕ್ರೀಮ್ ಚೆನ್ನಾಗಿ ರೆಡಿಯಾಗಿದೆ ಅಲ್ವಾ. ನಾನು ಫ್ರಿಜ್ಜಲ್ಲಿ ಇಟ್ಟಿದ್ದೀನಿ. ಇವಾಗ ಚಾಕ್ಲೇಟ್ ಗಣೇಶ್, ಚಾಕೋ ಚಿಪ್ಸ್ ಮತ್ತು ಶುಗರ್ ಸಿರಪನ್ನು ರೆಡಿ ಮಾಡ್ಕೊಂಡಿದ್ದೀನಿ. ಇವಾಗ ನಾನು ಫ್ರಿಜ್ಜಿಂದ ಕ್ರೀಮನ್ನು ತೆಗೆದೆ. ಇವಾಗ ಒಂದು ಕೇಕ್ ಬೋರ್ಡನ್ನು ತಗೊಳ್ಳಿ. ನಾವು ಆವಾಗ ಕೇಕ್ ಏನಿತ್ತು ಅದನ್ನು ಕರೆಕ್ಟಾಗಿ 3 ಲೇಯರ್ ಪ್ರಕಾರ ಕಟ್ ಮಾಡ್ಕೊಳ್ಳಿ. ಲೇಯರ್ ಕಟ್ ಮಾಡ್ಕೊಂಡಾದ್ಮೇಲೆ ಕೆಳಗಡೆ ಲೇಯರಿಗೆ ನಾವು ಶುಗರ್ ಸಿರಪನ್ನು ಫಸ್ಟ್ ಹಾಕ್ಕೊಳ್ಬೇಕು. ಚೆನ್ನಾಗಿ ಶುಗರ್ ಸಿರಪನ್ನು ಹಾಕ್ಕೊಳ್ಳಿ. ಶುಗರ್ ಸಿರಪ್ ಹಾಕ್ಕೊಂಡಾದ್ಮೇಲೆ ಕ್ರೀಮನ್ನು ಈ ಥರ ಮೇಲ್ಗಡೆ ಹಾಕ್ಕೊಂಡು ಎಲ್ಲ ಕಡೆ ಸ್ಪ್ರೆಡ್ ಮಾಡ್ಕೊಳ್ಳಿ. ಆ ಸ್ಪ್ರೆಡ್ ಆದಮೇಲೆ ಚಾಕ್ಲೇಟ್ ಗಣೇಶ್ ಏನು ರೆಡಿ ಮಾಡ್ಕೊಂಡಿದ್ವಿ ಅದನ್ನು ಸಹ ಈ ಥರ ಹಾಕ್ಕೊಳ್ಳಿ. ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಚಾಕ್ಲೇಟ್ ಗಣೇಶ್ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಈ ಥರ ಒಂದು ಇದಿದ್ರೆ ತುಂಬ ಈಸಿ ಆಗುತ್ತೆ ಕೇಕ್ ಕ್ರೀಮನ್ನು ಆಚೀಚೆ ಸ್ಪ್ರೆಡ್ ಮಾಡಲಿಕ್ಕೆ. ಸೊ ಈ ಥರ ಮಾಡಿಕೊಂಡು ಅದ್ರ ಮೇಲೆ ಚಾಕೋ ಚಿಪ್ಸನ್ನು ಹಾಕ್ಕೊಳ್ಳಿ. ಸೊ ತಿನ್ನಬೇಕಾದ್ರೆ ಚೆನ್ನಾಗಿರುತ್ತೆ. ಸೊ ಇದೇ ಥರ 3 ಲೇಯರ್ನು ಮಾಡ್ಕೊಳ್ಳಿ ಸೇಮ್. ಅದ್ರ ಮೇಲೆ ಪುನಃ ಕೇಕ್ ಇಟ್ಟು ಜೊತೆಗೆ ಶುಗರ್ ಸಿರಪನ್ನು ಹಾಕಿಬಿಟ್ಟು ಈ ಥರ ಕ್ರೀಮನ್ನು ಮಿಕ್ಸ್ ಮಾಡಿ ಮೇಲೆ ಚಾಕ್ಲೇಟ್ ಗಣೇಶ್ ಹಾಗೂ ಚಾಕೋ ಚಿಪ್ಸನ್ನು ಹಾಕಿಬಿಟ್ಟು ಈ ಥರ ಸೇಮ್ ಆವಾಗ ಮಾಡಿದಾಗೇ ಮಾಡ್ಕೊಳ್ಳಿ. ಬರ್ಡೇಗೆಲ್ಲ ಈಸಿಯಾಗಿ ನಾವು ಮನೇಲೇ ಈ ಕೇಕನ್ನು ಮಾಡ್ಕೊಳ್ಬೋದು. ತುಂಬ ಟೇಸ್ಟಾಗಿ ಚೆನ್ನಾಗಿರುತ್ತೆ. ಸೇಮ್ ನಮಗೆ ಬೇಕರಿಲೆಲ್ಲ ಏನು ಮಾಡಿಕೊಡ್ತಾರೆ ಅದೇ ಟೇಸ್ಟಾಗಿ ಬರುತ್ತೆ. ಈ ಮೆಥಡನ್ನೇ ನೀವು ಫಾಲೋ ಮಾಡಿ.
ಸೊ ಈಗ ಕೇಕ್ ನೋಡಿ ಈ ಥರ ರೆಡಿ ಮಾಡ್ಕೊಂಡಿದ್ದೀನಿ. ರೆಡಿ ಮಾಡ್ಕೊಂಡಾದ್ಮೇಲೆ ನಾನು ಸೈಡಿಗೆಲ್ಲ ಚಾಕ್ಲೇಟ್ ಸಿರಪ್ ಅಂದರೆ ಚಾಕ್ಲೇಟ್ ಗನಾಶ್ ಏನು ಮಾಡ್ಕೊಂಡಿದ್ದೆ ಅದನ್ನು ಸೈಡ್ ನಾನು ಈ ಥರ ಡೆಕೋರೇಟ್ ಮಾಡಿಕೊಂಡು ಮಧ್ಯಕ್ಕೂ ಆ ಸಿರಪನ್ನು ಹಾಕಿ ಎಲ್ಲ ಕಡೆ ಸ್ಪ್ರೆಡ್ ಮಾಡ್ತಾಯಿದ್ದೀನಿ. ಸ್ಪ್ರೆಡ್ ಮಾಡ್ಕೊಂಡಾದ್ಮೇಲೆ ನಿಮಗೆ ಯಾವ ಥರ ಡಿಸೈನ್ ಬೇಕು ಆ ಥರ ಡಿಸೈನ ನೀವು ಮಾಡ್ಕೊಳ್ಬೋದು. ಇದನ್ನು ನೀವೊಂದು ಕಮ್ಮಿ ಅಂದರೆ ಒಂದು 2 ಅವರ್ಸ್ ಕೇಕ್ ಎಲ್ಲ ರೆಡಿ ಆದಮೇಲೆ ಫ್ರಿಜ್ಜಲ್ಲಿ ಇಡಬೇಕು. ಆವಾಗ ಕೇಕ್ ಟೇಸ್ಟ್ ಚೆನ್ನಾಗಿರುತ್ತೆ, ಐಸ್ ಕೇಕ್ ಟೇಸ್ಟ್ ಬರುತ್ತೆ. ಸೊ ನಿಮಗೆ ಯಾವ ಥರ ಡಿಸೈನ್ ಬೇಕು ಆ ಥರ ಮಾಡ್ಕೊಳ್ಳಿ. ನಾನು ಸುಮ್ಮನೆ ಜಸ್ಟ್ ಈ ಥರ ಮಾಡ್ಕೊಳ್ತಾ ಇದ್ದೀನಿ. ಸೊ ಫೈನಲಿ ಈಸಿಯಾಗಿ ಮನೇಲೇ ಚಾಕ್ಲೇಟ್ ಕ್ರೀಮ್ ಕೇಕ್ ಮಾಡೋದು ಹೇಗೆ ಅಂತ ನೋಡ್ಕೊಂಡ್ರಲ್ವಾ. ನೀವು ಕೂಡ ಇದನ್ನು ಮನೇಲಿ ಟ್ರೈ ಮಾಡ್ಬೋದು. ಕೇಕ್ ಮಾಡೋದೇನು ಕಷ್ಟ ಅಲ್ಲ, ತುಂಬ ಈಸಿಯಾಗಿ ನಾವು ಕೂಡ ಮನೇಲೇ ಮಾಡ್ಕೊಳ್ಬೋದು. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ನನ್ನ ಚಾನಲ್ನ ಲೈಕ್ ಮಾಡೋದು, ಶೇರ್ ಮಾಡೋದು, ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಆಲ್ ಅಂತ ಟ್ಯಾಪ್ ಮಾಡೋದನ್ನ ಮರಿಬೇಡಿ. ನಾವು ಬರ್ತೀವಿ ಮತ್ತೊಂದು ಹೊಸ ವಿಡಿಯೋ ಜೊತೆ. ಅಲ್ಲಿವರೆಗೂ ಕೀಪ್ ವಾಚಿಂಗ್ ವಿರಾಟ್ಸ್ ಕಿಚನ್. ಥ್ಯಾಂಕ್ ಫಾರ್ ವಾಚಿಂಗ್. ಬಾಯ್.